ಹಾಗೆ ಸಂಪರ್ಕದಲ್ಲಿದೆ ರಂಜಿತ್. ಟೌನ್ಶಿಪ್ ವಿರೋಧಿಸಿ JDS ಪಾದಯಾತ್ರೆಯನ್ನು ಮಾಡ್ತಾ ಇದೆ. ಪಾದಯಾತ್ರೆಗೂ ಮುನ್ನ ಚಾಮುಂಡಿಗೆ ಪೂಜೆಯನ್ನು ಮಾಡಲಾಗುತ್ತೆ. ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿರುವ HDK ವಿಶೇಷ ಪೂಜೆಯನ್ನು ಸಲ್ಲಿಸಿ ಪಾದಯಾತ್ರೆಯನ್ನು ಆರಂಭಿಸಲಿದ್ದಾರೆ ಕುಮಾರಸ್ವಾಮಿ. ಪೂಜೆಯನ್ನು ಸಲ್ಲಿಸಿ ನೇರವಾಗಿ ಬೈರಮಂಗಲಕ್ಕೆ ಆಗಮಿಸ್ತಾರೆ. ಟೌನ್ಶಿಪ್ ಅನ್ನು ವಿರೋಧಿಸಿ JDS ಪಾದಯಾತ್ರೆ ಮಾಡ್ತಾ ಇರೋದು, ಅದಕ್ಕೆ ದೋಸ್ತಿ ಪಡೆ ಸಪೋರ್ಟ್ ಕೂಡ ನೀಡ್ತಾ ಇರೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆ ಆರಂಭ ಆಗುತ್ತೆ. ಅದಕ್ಕೂ ಮುಂಚಿತವಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ತದನಂತರದಲ್ಲಿ ಅಲ್ಲಿಗೆ ನೇರವಾಗಿ ಬೈರಮಂಗಲಕ್ಕೆ HD ಕುಮಾರಸ್ವಾಮಿ ಹೋಗ್ತಾರೆ. ಅದಾದ ಮೇಲೆ ಪಾದಯಾತ್ರೆ ಆರಂಭ ಆಗುತ್ತೆ. ಕುಮಾರಸ್ವಾಮಿ ಹಾಗೂ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇಬ್ಬರು ಸೇರಿ ಈ ಪಾದಯಾತ್ರೆಗೆ ಚಾಲನೆಯನ್ನು ನೀಡ್ತಾರೆ. ಗಮನಿಸ್ತಾ ಇದ್ದೀರಿ, ಕಳೆದ 500 ದಿನಕ್ಕೂ ಹೆಚ್ಚಿನ ದಿನಗಳಿಂದಲೂ ಕೂಡ ನಡೆಯುತ್ತಿರುವಂಥ ಈ ಪಾದಯಾತ್ರೆಯನ್ನು ಆ ದಿನದಿಂದಲೂ ಕೂಡ ಒಟ್ಟಿಗೆ ಮಾಡಬೇಕಾ ದೋಸ್ತಿ ಪಡೆ ಅಥವಾ ಬರೀ JDS ಪಾತ್ರ ಮಾಡಬೇಕಾ ಅನ್ನುವಂಥ ಒಂದಷ್ಟು ಚರ್ಚೆ ಇತ್ತು. ಈ ಬೆನ್ನಲ್ಲೇ ಈಗ ಇಬ್ಬರೂ ಕೂಡ ಸಮನ್ವಯ ಸಮಿತಿ ಸಭೆಯನ್ನು ಮಾಡಿಕೊಂಡು ಒಟ್ಟಿಗೆ ಸೇರಿ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಮೈಸೂರಿಂದ ನಮ್ಮ ಪ್ರತಿನಿಧಿ ವಿನೋದ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿನೋದ್, ಮೊದಲಿಗೆ ಚಾಮುಂಡೇಶ್ವರಿ ತಾಯಿಯ ಪೂಜೆಯನ್ನು ಮಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ ಅನ್ನುವಂಥ ಮಾಹಿತಿ. ಸೊ ಎಷ್ಟೊತ್ತಿಗೆ ಬರ್ತಾರೆ, ಅಲ್ಲಿ ಹೇಗಿದೆ ಭದ್ರತೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವ್ಯತ್, ಈಗಾಗಲೇ ಏನು JDS ನಾಯಕರು ಯಾವುದೇ ಒಂದು ಹೋರಾಟವನ್ನು ಆರಂಭ ಮಾಡೋಕ್ಕೂ ಮುಂಚೆ ಅದು ನಾಡ ಅಧಿದೇವತೆ ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಒಂದು ಹೋರಾಟವನ್ನು ಆರಂಭಿಸ್ತಾರೆ. ಈ ಹಿಂದೆ ಆ ಜಲಧಾರೆ ಇರ್ಬೋದು, ಜೊತೆಗೆ ಆ ಕುಮಾರ ಪರ್ವ ಕಾರ್ಯಕ್ರಮಗಳಿರ್ಬೋದು, ಈ ಎರಡೂ ಕಾರ್ಯಕ್ರಮಗಳು ಕೂಡ ಆರಂಭಕ್ಕೂ ಮುನ್ನ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿ JDS ನಾಯಕರು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ತದನಂತರದಲ್ಲಿ ಹೋರಾಟವನ್ನು ಆರಂಭಿಸ್ತಾ ಇದ್ರು. ಸೊ ಹೀಗಾಗಿ ಇದೇ ರೀತಿ ಏನು ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ನಡೀತಾ ಇರುವಂತಹ ರೈತರ ಪ್ರತಿಭಟನೆಯಲ್ಲಿದೆ. ಇವತ್ತಿನಿಂದ 3 ದಿನಗಳ ಕಾಲ ಈಗಾಗಲೇ ಬೈರಮಂಗಲದಿಂದ ಈಗಾಗಲೇ ಫ್ರೀಡಂ ಪಾರ್ಕ್ ಕೂಡ ಪಾದಯಾತ್ರೆ ನಡೆಯುತ್ತೆ. ಆ ಒಂದು ಪಾದಯಾತ್ರೆ ಆರಂಭಕ್ಕೂ ಮುನ್ನ ಈಗಾಗಲೇ HD ಕುಮಾರಸ್ವಾಮಿ ನೇತೃತ್ವದಲ್ಲಿ JDS ಶಾಸಕರು ಇವತ್ತು ಆ ಮೈಸೂರಿನ ನಾಡ ಅಧಿದೇವತೆ ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸ್ತಾರೆ. ದೃಶ್ಯ ಗಮನಿಸ್ತಾ ಇರ್ಬೋದು, ಈಗಾಗಲೇ ಆಷಾಢ ತಿಂಗಳಾಗಿರೋ ಕಾರಣಕ್ಕಾಗಿ ಚಾಮುಂಡಿ ಬೆಟ್ಟದಲ್ಲಿ ಸಹಜವಾಗಿ ಸಾಕಷ್ಟು ಭಕ್ತರಿದ್ದಾರೆ. ಜೊತೆಗೆ ಇಲ್ಲೇನೋ ಕೆಲವೇ ಹೊತ್ತಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ HD ಕುಮಾರಸ್ವಾಮಿ ಅವರು ಕೂಡ ಆಗಮಿಸ್ತಾರೆ. ನಿನ್ನೆ ರಾತ್ರಿಯೇ ಮೈಸೂರಿಗೆ ಆಗಮಿಸಿರುವಂತಹ JDS ವರಿಷ್ಠ HD ಕುಮಾರಸ್ವಾಮಿ ಅವರು JDS ಶಾಸಕರ ಜೊತೆ ಒಂದಷ್ಟು ಸಭೆಯನ್ನು ನಡೆಸಿ ಆ ಹೋರಾಟದ ರೂಪುರೇಷೆಗಳು ಯಾವ ರೀತಿಯಾಗಿರಬೇಕು, ಜೊತೆಗೆ ಸದನದಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು, ಮತ್ತು ಪಾದಯಾತ್ರೆಯಲ್ಲಿ ಯಾವೆಲ್ಲ ಭಾಗದಲ್ಲಿ ಜನರ ಕರ್ತರಬೇಕು, ಇದರ ಬಗ್ಗೆ ಒಂದಷ್ಟು ಹೋರಾಟದ ಬಗ್ಗೆ ಸಾಕಷ್ಟು ಚರ್ಚೆ ನಡೆಸಿದ್ದಾರೆ. ಸೊ ಹೀಗಾಗಿ ರಾತ್ರಿಯ ಮೈಸೂರಿಗೆ ಬಂದಂಥ ಕುಮಾರಸ್ವಾಮಿ ಅವರು ಸಂಪೂರ್ಣವಾದಂತಹ ಮಾಹಿತಿಯನ್ನು ಶಾಸಕರಿಗೆ ಕೊಟ್ಟಿರುವಂಥದ್ದು. ಇಂದು ಬೆಳಿಗ್ಗೆ ಸುಮಾರು 7:38 ಇಲ್ಲೇನೋ ಬರಬೇಕಾಗಿತ್ತು. 8 ಗಂಟೆ ಅಷ್ಟೊತ್ತಿಗೆ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸ್ತಾರೆ. ವಿಶೇಷವಾಗಿ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ. ಇದಾದ ಬಳಿಕ ಇಲ್ಲಿಂದ ನೇರವಾಗಿ ಅವರು ಏನೋ ಬೈರಮಂಗಲಕ್ಕೆ ಕೂಡ ತೆರಳಿ ಅಲ್ಲಿಂದ ಪಾದಯಾತ್ರೆಗೆ ಚಾಲನೆ ಕೊಡುವಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಪಾದಯಾತ್ರೆ JDSಗೆ ರಾಜಕೀಯವಾಗಿ ಸಾಕಷ್ಟು ಒಂದಷ್ಟು ಪುನರ್ಜನ್ಮ ಕೊಡುವಂತಹ ಸಾಧ್ಯತೆ ಇರುವಂತಹ ಕಾರಣಕ್ಕಾಗಿ ಈ ಒಂದು ಪಾದಯಾತ್ರೆನ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಡೆಸಿ ಸರ್ಕಾರಕ್ಕೆ ಇಕ್ಕಟ್ಟಿನಲ್ಲಿ ಸಿಲಿಸೋದಕ್ಕೆ ಈಗಾಗಲೇ ಕುಮಾರಸ್ವಾಮಿ ಅವರು ಸಾಕಷ್ಟು ರಣತಂತ್ರ ಹಿಡಿತಾ ಇದ್ದಾರೆ. ಕುಮಾರಸ್ವಾಮಿ ಅವರು ರಾಜಕಾರಣದಲ್ಲಿದ್ದರೆ ಬೇರೆ ರೀತಿಯಾಗಿರ್ತಾ ಇತ್ತು, ಅವರು ಸದ್ಯ ಕೇಂದ್ರ ರಾಜಕಾರಣದಲ್ಲಿದ್ದಾರೆ. ಸೊ ಹೀಗಾಗಿ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಸದನದಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು, ಜೊತೆಗೆ ಯಾವೆಲ್ಲ ಸದನದಲ್ಲಿ ಪ್ರಶ್ನೆ ಕೇಳಬೇಕು, ಇದರ ಬಗ್ಗೆ JDS ಶಾಸಕರಿಗೆ ಒಂದಷ್ಟು ಮಾಹಿತಿಯನ್ನು ಈಗಾಗಲೇ ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಕೆಲವೇ ಹೊತ್ತಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಕುಮಾರಸ್ವಾಮಿ ಆಗಮಿಸ್ತಾರೆ. ಅದಾದ ನಂತರದಲ್ಲಿ ಇಲ್ಲಿಂದ ವಿಶೇಷವಾದಂತಹ ಪೂಜೆ ಸಲ್ಲಿಸಿ ನೇರವಾಗಿ ಅವರು ಬೈರಮಂಗಲಕ್ಕೆ ತೆರಳಿ ಪಾದಯಾತ್ರೆಗೆ ಚಾಲನೆ ಕೊಡುವಂತಹ ಸಾಧ್ಯತೆ. ಜೊತೆಗೆ ಈ ಒಂದು ಪಾದಯಾತ್ರೆಗೆ ಈಗಾಗಲೇ NDA ಅಂದರೆ ಈಗಾಗಲೇ ಮಿತ್ರ ಆಗಿರುವಂತಹ BJPಯ ನಾಯಕರು ಕೂಡ ಆರಂಭಿಕವಾಗಿ ಪಾದಯಾತ್ರೆಗೆ ಚಾಲನೆ ಕೊಡುವಕ್ಕೂ ಕೂಡ ಅಶೋಕ್ ಇರ್ಬೋದು, ಜೊತೆಗೆ ಇಲ್ಲಿತರ BJP ನಾಯಕರು ಕೂಡ ಈ ಒಂದು ಪಾದಯಾತ್ರೆಗೆ ಸಾಥನ್ನು ಕೊಡ್ತಾ ಇರುವಂಥದ್ದು. ದಿವ್ಯತ್.